ನಮಸ್ತೆ ಎಲ್ಲರಿಗೂ. ಪ್ರತಿಕೇಶ್ ಕಿಚನ್ಗೆ ಸ್ವಾಗತ. ಇವತ್ತಿನ ಸಿಂಪಲ್ ರೆಸಿಪಿ ಸಾಬುದಾನ ರೊಟ್ಟಿ. ಇದು ಶ್ರಾವಣ ಉಪವಾಸಕ್ಕೆ ತುಂಬ ಒಳ್ಳೆಯ ರೆಸಿಪಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1.5 ಕಪ್ಪಿನಷ್ಟು ಸಾಬುದಾನನ ತಗೊಂಡಿದ್ದೀನಿ. ಇದನ್ನು ನಾವು ಮೀಡಿಯಂ ಹುರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಒಂದು 3ರಿಂದ 4 ನಿಮಿಷ ಹುರಿದರೆ ಸಾಕು. ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕಾಗುತ್ತೆ. ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡುವವರು ಶಕ್ತಿಯುತವಾಗಿ ರುಚಿಕರವಾದ ಯಾವುದಾದ್ರೂ ಬ್ರೇಕ್ಫಾಸ್ಟ್ನ ಮಾಡ್ಕೋಬೇಕು ಅಂದರೆ ಈ ಸಬ್ಬಕ್ಕಿ ಚಪಾತಿನ ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೋತೀನಿ. ಈ ಪೌಡರ್ನ ನಾನೊಂದು ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಓಂಕಾಳು ಹಾಗೂ ಎಳ್ಳು, ಒಂದು ಟೀ ಸ್ಪೂನಿನಷ್ಟು ಎಳ್ಳು, ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನಿಲ್ಲಿ 3 ದೊಡ್ಡ ಆಲೂಗಡ್ಡೆನ ಬೇಯಿಸಿಟ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ನಾದ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ನಾದ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ ಇದು. ಆದರೆ ಒಂದೇ ಸಲಕ್ಕೆ ಹಾಕ್ಕೋಬೇಡಿ, ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಈ ಸಬ್ಬಕ್ಕಿಯ ರೊಟ್ಟಿ ನಿಮ್ಮ ಚಟ್ನಿ ಜೊತೆ ಅಥವಾ ಮೊಸರಿನ ಜೊತೆ ತಿನ್ಬಹುದು. ತುಂಬ ರುಚಿಯಾಗಿರುತ್ತೆ. ನೋಡಿ ಈ ಥರ ಸ್ಮೂತಾಗಿ ಬರಬೇಕು. ನಂತರ ಇದಕ್ಕೆ ಮೇಲ್ಗಡೆಯಿಂದ ಎಲ್ಲ ನೀರನ್ನು ಸವರಿಬಿಟ್ಟು ನಾನು ಇದನ್ನೊಂದು 15ರಿಂದ 20 ನಿಮಿಷಗಳ ಕಾಲ ಹಾಗೆ ಎತ್ತಿಟ್ಬಿಡ್ತೀನಿ. ನೋಡಿ ಇವಾಗ 20 ನಿಮಿಷ ಆಗಿದೆ. ಇವಾಗ ಇದನ್ನು ಮತ್ತೊಮ್ಮೆ ಒಂದ್ಸಲ ಚೆನ್ನಾಗಿ ನಾದ್ಕೋಬೇಕು. ಇಲ್ಲಿ ನಿಮಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಆದಷ್ಟು ಹಿಟ್ಟು ಸ್ಮೂತಾಗಿರಬೇಕು. ನಂತರ ಸ್ವಲ್ಪ ಹಿಟ್ಟನ್ನು ನಾನು ತಗೊಂಡು ಉಂಡೆ ಥರ ಮಾಡಿಬಿಟ್ಟು ನಾನು ಚಪಾತಿ ಥರ ಲಟ್ಟಿಸ್ತಾ ಇದ್ದೀನಿ. ಇದನ್ನು ನಿಧಾನಕ್ಕೆ ಒಂದೇ ಸೈಡಲ್ಲಿ ಲಟ್ಟಿಸ್ಕೊಂಡು ಹೋಗಬೇಕು. ಅಂದರೆ ನೀವು ಅಕ್ಕಿ ರೊಟ್ಟಿ ಲಟ್ಟಿಸ್ತೀರಲ್ಲ ಆ ಥರ ಲಟ್ಟಿಸಬೇಕು. ಚಪಾತಿ ಥರ ಲಟ್ಟಿಸೋಕೆ ಹೋದರೆ ಇದು ನೀಟಾಗಿ ಬರಲ್ಲ. ಲಟ್ಟಿಸಿದ್ದಾದಮೇಲೆ ಒಂದು ಪ್ಲೇಟ್ನ ತಗೊಂಡು ನಾನು ಈ ಥರ ನೋಡಿ ಸರ್ಕಲ್ ಆಗಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಒಂದೇ ಥರ ಶೇಪಲ್ಲಿ ಬರುತ್ತೆ ಅದಕ್ಕೋಸ್ಕರ. ಇವಾಗ ಇದನ್ನು ನಾನು ತೆಗೆದುಬಿಟ್ಟು ಕಾದ ತವದ ಮೇಲೆ ಹಾಕಿಬಿಟ್ಟು ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ರೊಟ್ಟಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ನೋಡ್ತಾ ಇದ್ದೀರಲ್ಲ. ಹಾಗೆ ಇದಕ್ಕೆ ನೀವು ತುಪ್ಪ, ಎಣ್ಣೆ ನಿಮಗೆ ಏನು ಬೇಕು ಅದನ್ನು ಸವರ್ಕೋಬಹುದು. ಎರಡು ಸೈಡಿಗೆ ಸ್ವಲ್ಪ ತುಪ್ಪನ ಸವರಿಬಿಟ್ಟು ಎರಡೂ ಕಡೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ರುಚಿಯಾಗಿ ಬರುತ್ತೆ ಈ ಚಪಾತಿ. ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟೊಂದು ಸ್ಮೂತಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.